ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದೇಶಾದ್ಯಂತ ಸದ್ದು ಮಾಡ್ತಿರೋ ಒಂದು ಸಖತ್ ಹಾಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರು ತಮ್ಮ ರಾಜ್ಯದಲ್ಲಿ ಬರೋಬ್ಬರಿ 19 ಟೋಲ್ ಪ್ಲಾಜಾಗಳನ್ನ ಮುಚ್ಚುವ ನಿರ್ಧಾರ ತಗೊಂಡಿದ್ದಾರೆ. ಇದು ನಿಜಕ್ಕೂ ಜನಸಾಮಾನ್ಯರಿಗೆ ದೊಡ್ಡ ರಿಲೀಫ್ ಅಲ್ವಾ? ಪಂಜಾಬ್ ಸರ್ಕಾರ ಹೇಳೋ ಪ್ರಕಾರ ಈ ನಿರ್ಧಾರದಿಂದ ಜನರಿಗೆ ಪ್ರತಿದಿನ 65 ಲಕ್ಷ ರೂಪಾಯಿ ಉಳಿತಾಯ ಆಗ್ತಿದೆ. ಅಂದ್ರೆ ನಂಬ್ತೀರಾ? ನಾವು ಈಗಾಗಲೇ ವಾಹನ ಖರೀದಿಸುವಾಗ ರೋಡ್ ಟ್ಯಾಕ್ಸ್ ಕಟ್ತೀವಿ, ರಿಜಿಸ್ಟ್ರೇಷನ್ ಚಾರ್ಜ್ ಕಟ್ತೀವಿ, ಮತ್ತೆ ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ ಸೆಸ್ ಕಟ್ತೀವಿ. ಅಂದ್ಮೇಲೆ ಈ ಟೋಲ್ ಯಾಕೆ ಅನ್ನೋದು ಜನರ ದೊಡ್ಡ ಪ್ರಶ್ನೆ. ಪಂಜಾಬ್ನ ಈ ಮಾಡೆಲ್ ಇಡೀ ದೇಶಕ್ಕೆ ಅನ್ವಯ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಕರ್ನಾಟಕದಲ್ಲಿ ಕೂಡ ಹಲವು ಕಡೆ ಟೋಲ್ ವಿರೋಧಿ ಹೋರಾಟಗಳು ನಡೀತಾನೆ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟೋಲ್ ಸಂಗ್ರಹದ ಹಿಂದಿರೋ ಸತ್ಯ, ನಮ್ಮ ಕರ್ನಾಟಕದ ಟೋಲ್ ಕಲೆಕ್ಷನ್ ಮತ್ತು ಫಾಸ್ಟ್ ಟ್ಯಾಗ್ ಬಗ್ಗೆ A to Z ಡೀಟೇಲ್ಸ್ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತು ಪಂಜಾಬ್ನಲ್ಲಿ ಆಗ್ತಿರೋ ಕ್ರಾಂತಿ ಬಗ್ಗೆ ಮಾತಾಡೋಣ. ಅಲ್ಲಿನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರು ಒಂದು ದೊಡ್ಡ ಗೊಡುಗು ಹಾಕಿದ್ದಾರೆ. ಏನಪ್ಪಾ ಅಂದ್ರೆ, ರಾಜ್ಯದ ಉದ್ದಗಲಕ್ಕೂ ಇದ್ದ ಬರೋಬ್ಬರಿ 19 ಟೋಲ್ ಪ್ಲಾಜಾಗಳನ್ನ ಶಾಶ್ವತವಾಗಿ ಲಾಕ್ ಮಾಡಿದ್ದಾರೆ. ಈ ಟೋಲ್ ಕಂಪನಿಗಳು ಜನರ ರಕ್ತ ಹೀರ್ತಿವೆ ಅಂತ ಅವರು ನೇರವಾಗಿ ವಿಧಾನಸಭೆಯಲ್ಲಿ ಗುಡುಗಿದ್ರು. ಈ ನಿರ್ಧಾರದಿಂದ ಅಲ್ಲಿನ ಜನರಿಗೆ ದಿನವೊಂದಕ್ಕೆ ಅಂದಾಜು 65 ಲಕ್ಷ ರೂಪಾಯಿ ಜೇಬಿನಲ್ಲಿ ಉಳಿತಾಯ ಆಗ್ತಿದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಕಂಪನಿಗಳು ತಮ್ಮ ಅವಧಿ ಮುಗಿದಿದ್ರು ಕೂಡ ಹಳೆ ಸರ್ಕಾರದ ಪ್ರಭಾವ ಬಳಸಿ ಜನರನ್ನ ಲೂಟಿ ಮಾಡ್ತಿದ್ರು. ಅದನ್ನೆಲ್ಲ ಪತ್ತೆ ಹಚ್ಚಿ ಅಗ್ರಿಮೆಂಟ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಒಕ್ಕಲೆಬ್ಬಿಸಿದ್ದಾರೆ. ಈಗ ಆ ರಸ್ತೆಗಳಲ್ಲಿ ಲಾರಿಗಳು, ಕಾರುಗಳು ಯಾವ ಕಿರಿಕಿರಿ ಇಲ್ಲದೆ ಫ್ರೀಯಾಗಿ ಓಡಾಡ್ತಿವೆ. ಈ ನಿರ್ಧಾರದಿಂದ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಪಂಜಾಬ್ ಸರ್ಕಾರ ಮಾಡಿರೋ ಈ ಕೆಲಸ ಈಗ ಇಡೀ ದೇಶದ ಗಮನ ಸೆಳೆದಿದೆ. ನಮ್ಮ ಕರ್ನಾಟಕದಲ್ಲೂ ಯಾಕೆ ಈ ತರ ಮಾಡಬಾರ್ದು ಅಂತ ಜನ ಕೇಳ್ತಿದ್ದಾರೆ. ಪಂಜಾಬ್ ಸಿಎಂ ಅವರ ಈ ದಿಟ್ಟ ಹೆಜ್ಜೆ ಭ್ರಷ್ಟಾಚಾರದ ವಿರುದ್ಧದ ದೊಡ್ಡ ಜಯ ಅಂತ ಅಲ್ಲಿನ ಜನ ಸಂಭ್ರಮ ಮಾಡ್ತಾ ಇದ್ದಾರೆ. ಈ ನಿರ್ಧಾರದ ನಂತರ ಅಲ್ಲಿನ ಹೈವೇಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ತುಂಬಾ ಅನುಕೂಲ ಆಗಿದೆ. 15 ಟೋಲ್ ಮುಚ್ಚಿದ ಮೇಲೆ ಈಗ ಪಂಜಾಬ್ ರಸ್ತೆಗಳು ನಿಜಕ್ಕೂ ಜನಸಾಮಾನ್ಯರ ಸ್ವತ್ತಾಗಿ ಬದಲಾಗಿದೆ. ಸ್ನೇಹಿತರೆ, ಇದು ಪ್ರತಿಯೊಬ್ಬ ವಾಹನ ಮಾಲೀಕನ ಎದೆಯಲ್ಲಿರೋ ದೊಡ್ಡ ಜ್ವಾಲಾಮುಖಿ. ನಾವು ಒಂದು ಗಾಡಿ ತಗೋವಾಗಲೇ ಲಕ್ಷಾಂತರ ರೂಪಾಯಿ ರೋಡ್ ಟ್ಯಾಕ್ಸ್ ಕಟ್ತೀವಿ. ಅಷ್ಟೇ ಅಲ್ಲ, ರಿಜಿಸ್ಟ್ರೇಷನ್ ಚಾರ್ಜ್, ಇನ್ಶೂರೆನ್ಸ್ ಅಂತ ಎಲ್ಲಾ ಕಡೆ ದುಡ್ಡು ಸುರಿತೀವಿ. ಇನ್ನು ಪ್ರತಿ ಲೀಟರ್ ಪೆಟ್ರೋಲ್ ಹಾಕಿಸುವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸೆಸ್ ರೂಪದಲ್ಲಿ ಟ್ಯಾಕ್ಸ್ ಹೋಗ್ತಾನೆ ಇರುತ್ತೆ. ಇಷ್ಟೆಲ್ಲ ಕೊಟ್ಟ ಮೇಲೂ ನಾವು ಹೈವೇಗೆ ಕಾಲಿಟ್ರೆ ಸಾಕು, ಕೈ ಒಡ್ಡಿ ನಿಂತಿರೋ ಟೋಲ್ ಬೂತ್ಗಳು ಸಿಗ್ತವೆ. ನಮ್ ದುಡ್ಡಲ್ಲೇ ರಸ್ತೆ ಕಟ್ಟಿ ಮತ್ತೆ ನಮ್ಮ ಹತ್ರನೇ ಬಾಡಿಗೆ ವಸೂಲಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಜನರ ಆಕ್ರೋಶ. ಸೋಷಿಯಲ್ ಮೀಡಿಯಾದಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನೋದು ಬರೀ ಹೆಸರಿಗ ಅಂತ ಜನ ಕಿಚಾಯಿಸ್ತಿದ್ದಾರೆ. ಈ ಟೋಲ್ ಸಿಸ್ಟಮ್ ಅನ್ನೋದು ಒಂದು ತರ ಹಗಲು ದರೋಡೆ ಅಂತ ಹಲವರು ಭಾವಿಸ್ತಾ ಇದ್ದಾರೆ. ರಸ್ತೆ ಅಂದ್ರೆ ಅದು ದೇಶದ ಮೂಲ ಸೌಕರ್ಯ, ಅದಕ್ಕೆ ಚಾರ್ಜ್ ಮಾಡೋದು ತಪ್ಪು ಅನ್ನೋದು ಪಬ್ಲಿಕ್ ಒಪಿನಿಯನ್. ಈ ಡಬಲ್ ಟ್ಯಾಕ್ಸೇಷನ್ ಪದ್ಧತಿಯಿಂದಾಗಿ ಮಿಡಲ್ ಕ್ಲಾಸ್ ಜನರ ಬಜೆಟ್ ಪೂರ್ತಿ ಅಪ್ಸೆಟ್ ಆಗ್ತಿದೆ. ಅದಕ್ಕೆ ಪಂಜಾಬ್ ಮಾಡೆಲ್ ಅನ್ನ ಇಡೀ ದೇಶಕ್ಕೆ ಅನ್ವಯಿಸಬೇಕು ಅನ್ನೋ ಕೂಗು ಈಗ ಜೋರಾಗಿದೆ. ಟೋಲ್ ಕಟ್ಟಿದ ಮೇಲಾದ್ರೂ ರಸ್ತೆಗಳು ಗ್ಲಾಸ್ ತರ ಇರ್ಬೇಕಲ್ಲ, ಅಲ್ಲಿ ನೋಡಿದ್ರೆ ಗುಂಡಿಗಳದ್ದೇ ಅಟಾಸ ಇರುತ್ತೆ. ಹೀಗಿದ್ರೆ ಜನ ಯಾಕೆ ಸುಮ್ಮನೆ ದುಡ್ಡು ಕೊಡ್ತಾರೆ ಅಲ್ವಾ? ಕರ್ನಾಟಕದಲ್ಲೂ ಹೈವೇಗಳಲ್ಲಿ ಹಂಪ್ಸ್ ಮತ್ತು ಗುಂಡಿಗಳಿದ್ರು ಟೋಲ್ ಮಾತ್ರ ಫುಲ್ ಕಲೆಕ್ಟ್ ಮಾಡ್ತಾರೆ. ಈ ಅನ್ಯಾಯದ ವಿರುದ್ಧ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ. ಸ್ನೇಹಿತರೆ, ಇನ್ನು ಭಾರತದ ಟೋಲ್ ಕಲೆಕ್ಷನ್ ಅಂಕಿ ಅಂಶ ಕೇಳಿದ್ರೆ ನೀವು ನಿಜವಾಗಿ ಶಾಕ್ ಆಗ್ತೀರಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮಾಹಿತಿ ಪ್ರಕಾರ ವರ್ಷದಿಂದ ವರ್ಷಕ್ಕೆ ಕಲೆಕ್ಷನ್ ರಾಕೆಟ್ ವೇಗದಲ್ಲಿ ಏರ್ತಾ ಇದೆ. 2023-24 ಸಾಲಿನಲ್ಲಿ ಭಾರತದಾದ್ಯಂತ ಸುಮಾರು 64,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಕೇವಲ ಟೋಲ್ ಮೂಲಕವೇ ಬಂದಿದೆ. ಈ ದುಡ್ಡನ್ನ ಹೆಚ್ಚಾಗಿ ಹೈವೇ ಕಟ್ಟೋಕೆ ತಂದಿರೋ ಸಾಲದ ಬಡ್ಡಿ ತೀರ್ಸೋಕೆ ಬಳಸಲಾಗುತ್ತೆ ಅಂತ ಸರ್ಕಾರ ಹೇಳ್ತಿದೆ. ಭಾರತದ ರಸ್ತೆ ಜಾಲ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡದಾಗಿದ್ದು, ಇಷ್ಟು ದೊಡ್ಡ ವ್ಯವಸ್ಥೆ ನಡೆಸೋಕೆ ಹಣ ಬೇಕು ಅನ್ನೋದು ಸರ್ಕಾರದ ವಾದ. ಆದ್ರೆ ಈ 64,000 ಕೋಟಿ ಹಣದಲ್ಲಿ ಎಷ್ಟು ಭಾಗ ರಸ್ತೆ ದುರಸ್ತಿಗೆ ಬಳಕೆಯಾಗ್ತಿದೆ ಅನ್ನೋದು ಮಾತ್ರ ಯಾರಿಗೆ ಗೊತ್ತಿಲ್ಲ. ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಟೋಲ್ ಕಲೆಕ್ಷನ್ ನಲ್ಲಿ ಟಾಪ್ ಲಿಸ್ಟ್ ನಲ್ಲಿವೆ. ಫಾಸ್ಟ್ ಟ್ಯಾಗ್ ಬಂದ ಮೇಲೆ ಈ ಕಲೆಕ್ಷನ್ ನಲ್ಲಿ ಪಾರದರ್ಶಕತೆ ಬಂದಿದೆ ಅಂದ್ರೂ ಕೂಡ ಹಣದ ದುರ್ಬಳಕೆ ಆಗ್ತಿದೆ ಅನ್ನೋ ಅನುಮಾನ ಜನರಿಗಿದೆ. ಟೋಲ್ ಪ್ಲಾಜಾಗಳಲ್ಲಿ ಕಲೆಕ್ಟ್ ಆಗುವ ಹಣದಲ್ಲಿ ಒಂದು ಪಾಲನ್ನ ಖಾಸಗಿ ಕಂಪನಿಗಳು ಲಾಭವಾಗಿ ತಗೊಳ್ತವೆ. ಈ ಖಾಸಗಿ ಕಂಪನಿಗಳ ಅಗ್ರಿಮೆಂಟ್ ಮುಗಿಯುವವರೆಗೂ ಟೋಲ್ ತಪ್ಪಿಸುವುದು ಕಷ್ಟ ಅಂತ ಸರ್ಕಾರಗಳು ಕೈ ಚೆಲ್ತವೆ. ಆದ್ರೆ ಪಂಜಾಬ್ ಸಿಎಂ ತೋರಿಸಿಕೊಟ್ಟಿರೋ ದಾರಿ ಬೇರೆಯೇ ಇದೆ. ಅಲ್ಲಿ ಕಂಪನಿಗಳ ತಪ್ಪು ಹುಡುಕಿ ಮನೆಗೆ ಕಳಿಸಿದ್ದಾರೆ. ನಮ್ಮ ದೇಶದಲ್ಲಿ ಎಷ್ಟೋ ಟೋಲ್ಗಳು
20 ವರ್ಷ ಕಳೆದ್ರೂ ಇನ್ನೂ ವಸೂಲಿ ಮಾಡ್ತಾನೆ ಇವೆ. ಈ ಹಣದ ಸರಿಯಾದ ಆಡಿಟ್ ಆಗ್ಬೇಕು ಅನ್ನೋದು ಜನರ ಒತ್ತಾಯವಾಗಿದೆ. ಸರಿಯಾದ ಸರ್ವಿಸ್ ರೋಡ್ ಕೊಡದೆ ಟೋಲ್ ವಸೂಲಿ ಮಾಡೋದು ಕಾನೂನು ಬಾಹಿರ ಅಂತ ಜನ ಹೋರಾಡ್ತಾ ಇದ್ದಾರೆ. ಇನ್ನು ನಮ್ಮ ಕರ್ನಾಟಕ ವಿಷಯಕ್ಕೆ ಬರೋಣ. ಇಲ್ಲಿ ಟೋಲ್ ದರಗಳು ಕೇಳಿದ್ರೆ ಸುಸ್ತಾಗುತ್ತೆ. ಕರ್ನಾಟಕದಲ್ಲಿ ಸದ್ಯಕ್ಕೆ ಸುಮಾರು 58ರಿಂದ 60 ಆಪರೇಷನಲ್ ಟೋಲ್ ಪ್ಲಾಜಾಗಳಿವೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಬಂದ ಮೇಲಂತೂ ಟೋಲ್ ಬೆಲೆ ಏರಿಕೆ ಬಗ್ಗೆ ದೊಡ್ಡ ಗಲಾಟೆ ನಡೀತಾ ಇದೆ. ಕಳೆದ 1 ವರ್ಷದಲ್ಲಿ ಕರ್ನಾಟಕದಿಂದ ಮಾತ್ರ ಅಂದಾಜು 4,500 ಕೋಟಿ ರೂಪಾಯಿ ಟೋಲ್ ಸಂಗ್ರಹವಾಗಿದೆ ಅಂದ್ರೆ ನಂಬ್ತೀರಾ? ಬೆಂಗಳೂರು ಸುತ್ತಮುತ್ತ ಇರೋ ಟೋಲ್ಗಳಲ್ಲೇ ಅರ್ಧದಷ್ಟು ಕಲೆಕ್ಷನ್ ಆಗುತ್ತೆ ಅಂತ ರಿಪೋರ್ಟ್ ಹೇಳ್ತಿದೆ. ನೆಲಮಂಗಲ, ಹೊಸೂರು ರೋಡು ಮತ್ತು ದೇವನಹಳ್ಳಿ ಟೋಲ್ಗಳಲ್ಲಿ ಹಣ ಸುರಿಮಳೆ ಆಗ್ತಿದೆ. ಆದ್ರೆ ಈ ಹಣಕ್ಕೆ ತಕ್ಕಂತೆ ರಸ್ತೆಗಳಲ್ಲಿ ಸೌಲಭ್ಯ ಇದೆಯಾ ಅಂದ್ರೆ ಖಂಡಿತ ಇಲ್ಲ ಅಂತ ವಾಹನ ಸವಾರರು ಹೇಳ್ತಾರೆ. ಮಳೆ ಬಂದ್ರೆ ಸಾಕು, ನ್ಯಾಷನಲ್ ಹೈವೇಗಳು ಕೂಡ ಸ್ವಿಮ್ಮಿಂಗ್ ಪೂಲ್ ತರ ಆಗ್ತವೆ. ಆದ್ರೂ ಟೋಲ್ ಮಾತ್ರ 1 ರೂಪಾಯಿ ಕಮ್ಮಿ ಮಾಡಲ್ಲ. ದಕ್ಷಿಣ ಕನ್ನಡದ ಸೂರತ್ಕಲ್ ಟೋಲ್ ವಿರುದ್ಧ ನಡೆದ ಹೋರಾಟ ನಿಮ್ಗೆ ನೆನಪಿದ್ಯಾ? ಅಲ್ಲಿನ ಜನ ಒಂದಾಗಿ ನಿಂತು ಅಕ್ರಮ ಟೋಲ್ ಅನ್ನ ಮುಚ್ಚಿಸೇ ಬಿಟ್ರು. ಇದು ಕರ್ನಾಟಕದ ಜನರ ಪವರ್ ತೋರಿಸುತ್ತೆ. ಅನ್ಯಾಯ ಆದ್ರೆ ಕನ್ನಡಿಗರು ಸುಮ್ಮನಿರಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮ ರಾಜ್ಯದಲ್ಲಿ ಎಷ್ಟೋ ಕಡೆ 60 ಕಿಲೋಮೀಟರ್ ರೂಲ್ಸ್ ಫಾಲೋ ಮಾಡ್ತಿಲ್ಲ ಅನ್ನೋ ಕಂಪ್ಲೇಂಟ್ ಕೂಡ ಇದೆ. ಸರ್ಕಾರದ ನೀತಿಗಳ ಪ್ರಕಾರ 2 ಟೋಲ್ ನಡುವೆ ಕನಿಷ್ಠ ಅಂತರ ಇರಬೇಕು. ಆದ್ರೆ ಇಲ್ಲಿ ಹತ್ತಿರದಲ್ಲೇ ಬೋಧೆಗಳಿವೆ. ಕರ್ನಾಟಕದಲ್ಲಿ ಕಲೆಕ್ಟ್ ಆಗುವ ಹಣ ಕೇಂದ್ರಕ್ಕೆ ಹೋದ್ರೂ ನಮ್ಗೆ ವಾಪಸ್ ಬರೋದು ಕಮ್ಮಿ ಅನ್ನೋ ಅಸಮಾಧಾನ ಇದೆ. ಇಲ್ಲಿನ ಟೋಲ್ ಹಣದ ಬಗ್ಗೆ ಶ್ವೇತ ಪತ್ರ ಹೊರಡಿಸಬೇಕು ಅಂತ ರೈತ ಸಂಘಟನೆಗಳು ಕೂಡ ಆಗ್ರಹ ಮಾಡಿವೆ. ಇನ್ನು ಫಾಸ್ಟ್ ಟ್ಯಾಗ್ ಬಂದ ಮೇಲೆ ಟೋಲ್ ಹತ್ರ ಕ್ಯೂ ನಿಲ್ಲೋದು ಸ್ವಲ್ಪ ಕಮ್ಮಿ ಆಗಿದೆ. ಈ ಸಿಸ್ಟಮ್ ನಿಂದಾಗಿ ಇಂಧನ ಉಳಿತಾಯ ಆಗ್ತಿದೆ ಮತ್ತು ಟ್ರಾಫಿಕ್ ಕಮ್ಮಿ ಆಗಿದೆ ಅಂತ ಸರ್ಕಾರ ಹೇಳ್ತಿದೆ. ಆದ್ರೆ ಎಷ್ಟೋ ಸಾರಿ ಸ್ಕ್ಯಾನರ್ ವರ್ಕ್ ಆಗದೆ ಹೋದ್ರೆ ನಾವು ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗಿ ಬರುತ್ತೆ. ಇದು ಒಂಥರ ದೌರ್ಜನ್ಯನೇ. ಈಗ ನಿತಿನ್ ಗಡ್ಕರಿ ಅವರು ಸ್ಯಾಟಲೈಟ್ ಬೇಸ್ಡ್ ಟೋಲ್ ತರ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ರಸ್ತೆಯಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರೋ ಅಷ್ಟಕ್ಕೆ ಮಾತ್ರ ನಿಮ್ಮ ಅಕೌಂಟ್ ನಿಂದ ದುಡ್ಡು ಕಟ್ಟಾಗುತ್ತೆ. ಅಲ್ಲಿಗೆ ಈ ಟೋಲ್ ಬೂತ್ಗಳೇ ಇರಲ್ಲ. ಗಾಡಿ ಎಲ್ಲಿಯೂ ನಿಲ್ಲಿಸೋ ಅವಶ್ಯಕತೆ ಕೂಡ ಇರಲ್ಲ. ಆದ್ರೆ ಇದು ನಿಜಕ್ಕೂ ಪ್ರೈವಸಿ ಹರಣ ಅಲ್ವಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಪಂಜಾಬ್ನಂತೆ ಟೋಲ್ ಪೂರ್ತಿ ರದ್ದು ಮಾಡೋದು ಒಂದು ಕಡೆ ಆದ್ರೆ ಈ ತರ ಟೆಕ್ನಾಲಜಿ ಬಳಸಿ ಕಲೆಕ್ಟ್ ಮಾಡೋದು ಇನ್ನೊಂದು ಕಡೆ. ಜನರಿಗೆ ಬೇಕಿರೋದು ಟೋಲ್ ಮುಕ್ತ ರಸ್ತೆಗಳು. ಟೆಕ್ನಾಲಜಿ ಚೇಂಜ್ ಆಗೋದಲ್ಲ. ಇಂಡಿಯಾದಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಇರೋದಕ್ಕೆ ಈ ಟೋಲ್ ಕೂಡ ಒಂದು ಮುಖ್ಯ ಕಾರಣ. ಒಂದು ವೇಳೆ ನ್ಯಾಷನಲ್ ಹೈವೇಗಳಲ್ಲಿ ಟೋಲ್ ತೆಗೆದು ಹಾಕಿದ್ರೆ ದಿನಸಿ ಬೆಲೆಗಳು ಕೂಡ 5ರಿಂದ 10% ಕಮ್ಮಿ ಆಗಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಜನ ಈಗ ಪಂಜಾಬ್ ಮಾಡೆಲ್ ಅನ್ನೇ ಫಾಲೋ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನರ ಧ್ವನಿ ದೊಡ್ಡದು. ಅದನ್ನ ಸರ್ಕಾರ ಕೇಳಿಸಿಕೊಳ್ಳಲೇಬೇಕು. ಸ್ನೇಹಿತರೆ, ಒಂದು ವೇಳೆ ಪಂಜಾಬ್ ಸಿಎಂ ಭಗವಂತ್ ಮಾನ್ ಅವರಂತೆ ಎಲ್ಲಾ ರಾಜ್ಯಗಳು ಟೋಲ್ ಮುಚ್ಚೋಕೆ ಶುರು ಮಾಡಿದ್ರೆ ಪರಿಸ್ಥಿತಿ ಬದಲಾಗುತ್ತೆ. ಮೊದಲು ಜನರ ಪ್ರಯಾಣದ ಖರ್ಚು ಗಣನೀಯವಾಗಿ ಕಮ್ಮಿ ಆಗುತ್ತೆ. ಇದರಿಂದ ಪ್ರವಾಸೋದ್ಯಮ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಹೈವೇಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಲ್ಲೋ ಟ್ರಾಫಿಕ್ ಕಿರಿಕಿರಿ ಇರಲ್ಲ. ಇದರಿಂದ ಸಮಯ ಮತ್ತು ಇಂಧನ ಎರಡೂ ಉಳಿತಾಯವಾಗುತ್ತೆ. ಪ್ರತಿಯೊಬ್ಬರಿಗೂ ತಮ್ಮ ವಾಹನವನ್ನ ಮುಕ್ತವಾಗಿ ಓಡಿಸುವ ಸ್ವಾತಂತ್ರ್ಯ ಸಿಕ್ಕಂತಾಗುತ್ತೆ. ಇದು ನಿಜವಾದ ಅಭಿವೃದ್ಧಿಯ ಸಂಕೇತ. ಆದ್ರೆ ಇದಕ್ಕೆ ಪರ್ಯಾಯವಾಗಿ ಸರ್ಕಾರವು ಪೆಟ್ರೋಲ್ ಅಥವಾ ಡೀಸೆಲ್ ಮೇಲೆ ಸಣ್ಣ ಪ್ರಮಾಣದ ಸೆಸ್ ಹಾಕುವ ಸಾಧ್ಯತೆಯೂ ಇರುತ್ತೆ. ಆದರೂ ಕೂಡ ಈ ಟೋಲ್ ಬೂತ್ಗಳ ಹಾವಳಿ ತಪ್ಪಿದ್ರೆ ಜನರಿಗೆ ಮಾನಸಿಕವಾಗಿ ದೊಡ್ಡ ನೆಮ್ಮದಿ ಸಿಗುವುದಂತೂ ಗ್ಯಾರಂಟಿ. ಈಗ ಕೇಂದ್ರ ಸರ್ಕಾರ ತರಲು ಹೊರಟಿರುವ GPS ಆಧಾರಿತ ಟೋಲ್ ಸಿಸ್ಟಮ್ ಕೂಡ ಈ ಟೋಲ್ ಪ್ಲಾಜಾಗಳನ್ನ ಇತಿಹಾಸವಾಗಿಸಲಿದೆ. ಆದರೆ ಸಂಪೂರ್ಣವಾಗಿ ಟೋಲ್ ರದ್ದು ಮಾಡೋದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಇರೋ ಕರಾರುಗಳು ಅಂದ್ರೆ ಅಗ್ರಿಮೆಂಟ್ಗಳು ಅಡ್ಡ ಬರುತ್ತೆ. ಆದ್ರೂ ಜನರ ಒಗ್ಗಟ್ಟು ಮತ್ತು ಹೋರಾಟ ಮುಂದುವರಿಸಿದ್ರೆ ಪಂಜಾಬ್ನಂತೆ ನಮ್ಮಲ್ಲೂ ಬದಲಾವಣೆ ತರಬಹುದು. ರಸ್ತೆಗಳು ಕೇವಲ ವ್ಯಾಪಾರದ ಕೇಂದ್ರಗಳಾಗದೆ ಜನರ ಸೇವೆಗಾಗಿ ಇರಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಆಶಯವಾಗಿದೆ. ಈ ವಿಷಯದಲ್ಲಿ ನಿಮ್ಮ ಸಪೋರ್ಟ್ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.